ಬಾಕ್ಸ್ ಉಪ್ಪಿನಕಾಯಿ ಪಾಕೆಟ್ ಆಗ್ಯಾವು. ಅಂದ್ರೆ ಇವೆಲ್ಲ ಉಪ್ಪಿನಕಾಯಿ ಅಂಗಡಿಗೆ ಹೋಗವ ಏನ ಎಲ್ಲ ಏನು ಕೊರಿಯರ್ ಅದೇನೋ ಪಾರ್ಸಲ್ ಅಂತಾರಲ್ಲ ಆನ್ಲೈನ್ ಅದಕ್ಕೆ ಕಳ್ಸವ ಏನಪ್ಪ? ಅದಕ್ಕಾದ್ರೂ ಒಂದೊಂದೇ ಇದಾಕವು, ಇವೇಕಿಷ್ಟು ಇದಾಕವು? ಇಲ್ಲ ಇಲ್ಲ, ಅಂಗಡಿಗಳಿಗೆ ಹೋಗೋದು ಕಾಣ್ತೈತಿ ಬೇರೆ ಬೇರೆ. ಅಲ್ಲ ಶಾಂತಕ, ಈ ನಿಂಬಿಕಾಯಿ ಉಪ್ಪಿನಕಾಯಿ ಎಲ್ಲ ಬಾಟ್ಲಿಗೆ ತುಂಬಿಸಿ ಸೀಲ್ ಮಾಡಿಬಿಡ್ಲಲ್ಲ ಇದು ಬೊಗಣಿ ಪೂರ್ತಿ. ಉಪ್ಪು ಖಾರ ಎಲ್ಲ ನೋಡೇನಿ, ನೋಡೇನಿ ಎಲ್ಲ ಹದ ಕರೆಕ್ಟ್ ಆಗೈತಿ. ನೀವು ಹಾಕಿಡ್ರಿ, ಹಾಕಿ ಹಿಂದಕ್ಕೆ ಲೈನಿಗೆ ಇಟ್ಬಿಡ್ರಿ ಅವಷ್ಟು. ಯಾಕಂದ್ರೆ ಒಂದು 4 ದಿನ ಆದ್ಮೇಲೆ ಮತ್ತೆ ಮಾರ್ಕೆಟ್ಗೆ ಹೋಗುದು. ಈಗ ನಾ ಅದಕ್ಕಿಂತ 4 ದಿನದ ಹಿಂದೆ ಇಟ್ಟಿದ್ವೆಲ್ಲ ಉಪ್ಪಿನಕಾಯಿನ ಈ ಕಡೆ ಇಟ್ಬಿಡ್ರಿ, ಈ ಕಡೆ ಪೂರ್ತಿ. ಅಂದ್ರೆ ಅವನಷ್ಟು ಪ್ಯಾಕೆಟ್ ಮಾಡಿಸ್ಬಿಡ್ತೇನೆ. ಸರಿ ಶಾಂತಕ. ಶಾಂತ, ಏನ್ ಮಾಡಕತ್ತೀವ? ಬರತ್ತೀರ ಇವ ಬಾಕ್ಸ್ ಎಷ್ಟೆಷ್ಟು ಪ್ಯಾಕ್ ಆಗ್ಯಾವ ಏನಂತ ನೋಡಾಕತ್ತಿದ್ದೀರಿ. ಹೌದನ? ಇದು ಯಾವ ಉಪ್ಪಿನಕಾಯಿ? ಇದು ಹತ್ತಿರ ಎಲ್ಲ ನಿಂಬಿಕಾಯಿ ಉಪ್ಪಿನಕಾಯಿ. ಈಗ ಮಾವಿನಕಾಯಿ ಸೀಸನ್ ಚಾಲು ಆತಂದ್ರ ಪೂರ ಉಪ್ಪಿನಕಾಯಿ ಹಾಕಿ ಇಡ್ಬೇಕಂತ ಮಾಡೇನಿ. ನೋಡು, ಹಿಂಗ ಸೀಸನ್ನಿಂದಷ್ಟೇ ಹಿಡ್ಕೊಂಡೆ ಅಂದ್ರೆ ಹಿಂಗಾಕವ್. ಈಗ ಆತಿಗೆ ನಿಂಬಿಕಾಯಿ ಉಪ್ಪಿನಕಾಯಿ ಹಾಕ್ತೀಯ, ಮಾವಿನಕಾಯಿ ಸುಗ್ಗಿ ಬಂತಂದ್ರೆ ಈಗ ಮಾವಿನಕಾಯಿ ಉಪ್ಪಿನಕಾಯಿ ಸ್ಟಾಕ್ ಮಾಡಿ ಇಡ್ತೀರಿ. ಅದು ಆಮೇಗಿನ ಮಾತು. ಆದರೆ ನಾ ಹೇಳೋದಾದ್ರೆ ನೀನು ಕರಿ ಹಿಂಡಿನೂ ಹಾಕಕ್ಕೆ ಚಾಲು ಮಾಡು. ಕರಿ ಹಿಂಡಿ ಹಾಕಕ್ಕೆ ಚಾಲು ಮಾಡಿದರೆ ಅವಾಗ ಇನ್ನೂ ಸ್ವಲ್ಪ ನಮಗೆ ಎಲ್ಲ ಥರ ಸಿಗುವಂಥ ಕಾಯಿಪಲ್ಯಗಳನ್ನ ತೊಗೊಂಡು ನೀ ಕರಿ ಹಿಂಡಿ ಹಾಕಕತ್ತೆ ಅಂದ್ರೆ ಅದು ನಮ್ಗೆ ವ್ಯಾಪಾರನೇ. ಕರಿ ಹಿಂಡಿ ಅಂದ್ರೆ ಅತ್ತೀರ ನನಗದು ಬರುದಿಲ್ರಿ ಅತ್ತೀರ ಹಾಕಕ್ಕೆ. ನಂಗೆ ಉಪ್ಪಿನಕಾಯಿ ಒಂದ ಗೊತ್ತು, ಕರಿ ಹಿಂಡಿ ನಾ ಎಂದೂ ಹಾಕಿಲ್ರಿ ಅತ್ತೀರ. ಅದೇ ಏನು ದೊಡ್ಡ ಭ್ರಮ ಇದ್ದೆ, ನಾನೇ ಹೇಳ್ಕೊಡ್ತೀನಿ, ಏನು ದೊಡ್ಡ ಆಗೋದಲ್ಲ. ಏನು ಬದ್ನಿಕಾಯಿ ಕರಿಂಡಿ ಹಾಕು, ಸೌತೆಕಾಯಿ ಕರಿಂಡಿ ಹಾಕು, ಆಮ್ಯಾಗ ಮೆಣಸಿಕಾಯಿ, ಕ್ಯಾರೆಟು, ಬೆಳ್ಳುಳ್ಳಿ ಇವಷ್ಟು ಕೂಡಿಸಿ ಒಂಥರ ಕರಿಂಡಿ ಬರ್ತೈತೆ, ಅದನ್ನ ಹಾಕು. ಆಮ್ಯಾಗ ಕಲ್ಲಂಗಡಿ ಕರಿಂಡಿ, ಆಮ್ಯಾಗ ಇದು ಟಮಾಟಿ ಹಣ್ಣಿಂದು ಕರಿಂಡಿ ಉಪ್ಪಿನಕಾಯಿ ಭಾಳ ರುಚಿ ಆಕತ್ತವ. ಏನು ರುಚಿ ಆಕತಿ ಅಂತಿ? ಟಮಾಟಿದು ಇಲ್ಲೇ ಮಾರ್ಕೆಟ್ನಾಗ ಸಿಗೋದು ಭಾಳ ಕಡಿಮೆ. ಮಾಡೋದಿಲ್ಲ, ಮಾಡಿದ್ರು ಯಾರು ಮನೆಯವ್ರ ಗತೆ ಮಾಡೋದಿಲ್ಲ. ಏನು ಹಣ್ಣು ಟಮಾಟಿ ಇರ್ತಾವೆ ನೋಡು, ಹಣ್ಣು ಟಮಾಟಿ ಅವನ್ನ ತಂದು ಉಪ್ಪಿನಕಾಯಿ ಹಾಕ್ಬೇಕು. ಭಾಳ ರುಚಿ ಆಕತೆ. ಇಡ್ಲೆ ಬಿಡ್ಲೆ ತಿನ್ಲೆ ಬಿಡ್ಲೆ ಅನ್ನಂಗೆ ಆಕತಿ. ಟಮಾಟಿ ಹಣ್ಣಿನ ಉಪ್ಪಿನಕಾಯಿ ನಾನು ಎಂದೂ ಹಾಕಿಲ್ಲಲ್ರಿ ಅತ್ತೀರ. ಅದಂತರ ಗೊತ್ತೇ ಇಲ್ಲ ನಂಗೆ. ಅಗದಿ ಸುಲಭ, ನಮ್ಮತ್ತಿ ಹಾಕ್ತಿದ್ಲು, ಹಂಗಾಗಿ ನನಗೆ ಗೊತ್ತು, ಏನು ದೊಡ್ಡಾಗದಲ್ಲ. ನಾ ಹೇಳ್ಕೊಡ್ತೀನಿ, ಅದ್ರ ಪ್ರಕಾರ ಹಾಕು ನೋಡು. ಟಮಾಟಿ ಹಣ್ಣು ಉಪ್ಪಿನಕಾಯಿ ಇಡ್ಲೆ ಬಿಡ್ಲೆ ಮತ್ತೆ ಮನೆಗೆ ಬಂದವ್ರು ಕೇಳಿಸ್ಕೊಂಡು ತಿನ್ನಕ್ಕೆ ಚಾಲು ಮಾಡ್ತಾರೆ, ಹಂಗಾಕೈತಿ ಉಪ್ಪಿನಕಾಯಿ. ಇವಿಷ್ಟು ಹಾಕು, ಸೌತೆಕಾಯಿ, ಬದ್ನಿಕಾಯಿ, ಕ್ಯಾರೆಟು, ಬೀನ್ಸು, ಬೆಳ್ಳುಳ್ಳಿ ಇವೆಲ್ಲ ಬೇರೆ ಬೇರೆ ಹಾಕಕತ್ತಿ ಅಂದ್ರೆ ಇವೆಲ್ಲ ಒಂಥರ ಕರಿಂಡಿ ತಿನ್ನಕ್ಕೆ ರುಚಿ ಹತ್ತಕತ್ತಿ ಬಿಡ್ತಾವೆ ಮಂದಿಗೆ. ಇವನು ಕುರ್ ಜೊತೆಗೆ ಶೇಲಿಗೆ ಐತ್ರಿ ಹಿಂಗೆಲ್ಲ ಸಿಗ್ತಾವು ಅಂತೇಳಿ ಅವನು ಕೊಟ್ಟೆ ಅಂದ್ರೆ ರುಚಿ ಹತ್ತಪ್ಪ ಅಂದ್ರೆ ಯಾಕೆ ತೊಗೊಂಡೋಗಲ್ಲ ಮಂದಿ? ಎಲ್ಲ ತೊಗೊಂಡೋಕಾರ. ಹ್ಞೂ ರೀ ಅತ್ತೀರ. ಈಗ ಅದಕ್ಕೆ ಏನು ತರ್ಬೇಕು ಹೇಳ್ರಿ? ಹೆಂಗಿದ್ರು ಪ್ಯಾಟಿಗೆ ಹೊಂಟೇನಿ, ಯಾಕಂದ್ರೆ ಹೆಂಗಿದ್ರು ನಿಂಬಿಕಾಯಿ ಅದು ತರಬೇಕು, ಖಾಲಿ ಆಗೈತಿ. ಮೆಣಸಿಕಾಯಿ ತರಬೇಕು, ಅಯ್ಯೋ ಸುಮಾರು ಸಂತಿ ಮಾಡೋದೈತ್ರಿ ಅತ್ತೀರ. ಅದೆಲ್ಲ ಮಾಡಕ್ಕೆ ಹೊಂಟೇನಿ. ನೀವು ಹೇಳಿದ್ರೆ ಟಮಾಟಿ ತೊಗೊಂಬರ್ತೇನೆ. ತೊಂಬ. ಟಮಾಟಿ ಮತ್ತು ಕಾಯಿ ಸ್ವಲ್ಪ ಗಟ್ಟೆನ ಟಮಾಟಿ ತರಬೇಡ. ಗಟ್ಟೆಂದಂದ್ರೆ ಪೂರ ಹಣ್ಣಂದು ತರಬೇಡ, ಕೆಂಪಗಾಗಿರ್ಬೇಕು ಟಮಾಟಿ. ಅಂಥ ಟಮಾಟಿನ ಈಗ ಸದ್ಯದ ಮಟ್ಟಿಗೆ ನೀನು ತೋರಿಸ್ಬೇಕಲ್ಲ ನಾನು ಹೆಂಗಕ್ಕವು ಏನಂತೇಳಿ ಒಂದು 5 ಕಿಲೋ ತೊಂಬ. ಭಾಳ ತರಬೇಡ, 5 ಕಿಲೋ ಬೇಕು ಅದಕ್ಕೆ. ತೋರ್ಸಾಕ 1 ಡಬ್ಬಿ ಉಪ್ಪಿನಕಾಯಿ ಹಾಕತ್ತೆ ಅಂದ್ರು 5 ಕಿಲೋ ಬೇಕಾ ಅದಕ್ಕೆ. 5 ಕಿಲೋ ಟಮಾಟಿಗೆ 1 ಕಿಲೋ ಆಕತ್ರಿ ಅತ್ತೀರ? ಅದು ಒಣಗಿಂದ ಏಟ್ ಆಕತಿವ? ಸ್ವಲ್ಪ ಆಕತಿ, ಕೈ ಹಪ್ಪಳದಂಗೆ ಅಕ್ಕವು ಒಣಗಿಂದ, ಹೌದಿಲ್ಲ? ಅದೇ ಆಮೇಲೆ ಇನ್ನೊಂದು ಏನಂದ್ರೆ ಅದು ಈಗ ತೋರ್ಸಕ್ಕಲ್ಲ, ಆಮೇಲೆ ಸಸ್ತಾ ಇರ್ತಾವ ಟಮಾಟಿ, ಅವಾಗ ತಂದು ಜಾಸ್ತಿ ಪ್ರಮಾಣದಾಗ ಉಪ್ಪಿನಕಾಯಿ ಹಾಕ್ಬೇಕು. ತುಟ್ಟಿದ್ದಾಗ ಅದನ್ನು ಹಾಕಕ್ಕೆ ಹೋಗ್ಬಾರ್ದು, ಸಸ್ತಾ ಇದ್ದಾಗ ಹಾಕ್ಬಿಡ್ಬೇಕು. ಈಗ ನೋಡು 10-15 ರೂಪಾಯಿ ಕಿಲೋ ಅದಾವು. ಇಂಥ ಟೈಮ್ನಾಗ ಏನು ಮಾಡಬೇಕು, ತಂದು ಈಡಾಗಿ ಚಲೋ ಟಮಾಟಿ ಹಾಕಿ ಉಪ್ಪಿನಕಾಯಿ ಹಾಕಿ ಇಟ್ಬಿಟ್ರೆ ನಮಗೆ ಲಾಭನ ಅದು. ಸುಮಾರು ಸ್ವಂತಿಕೆ ಅಂತೂ ಬಿಡು, ಎಲ್ಲ ಟೈಮ್ನಾಗೂ ಒಂದು ಥರ ರೇಟೇ ಇರ್ತದೆ, ಜಾಸ್ತಿ ಹೆಚ್ಚು ಕಮ್ಮಿ ಏನಾಗೋದಿಲ್ಲ. 5 ರೂಪಾಯಿ 10 ರೂಪಾಯಿ ಅಷ್ಟೇ ಹೆಚ್ಚು ಕಮ್ಮಿ ಆಗೋದು. ಅಂಥವೆಲ್ಲ ಇದು ಮಾಡು. ಬೆಳ್ಳುಳ್ಳಿ ನೋಡು ಸ್ವಲ್ಪ ಕಡಿಮೆ ರೇಟ್ ಆದಾಗ, ಆಮೇಲೆ ಅವೇನು ವರ್ಷ ಪೂರ್ತಿ ಇಟ್ಟರು ಕೆಡುವಂಥ ಐಟಮ್ ಅಲ್ಲ. ಅವನ್ನ ಒಂದು 10 ಕಿಲೋ 15 ಕಿಲೋ 20 ಕಿಲೋ ಒಮ್ಮೆ ಕಡಿಮೆ ಇದ್ದಾಗ ನೋಡಿ ಪಿಸಿ ಹಾಕಿಸ್ಕೊಂಡ್ಬಿಡ್ಬೇಕು, ಈ ರೀತಿ. ಹ್ಞೂ ರೀ ಅತ್ತೀರ, ನೀವು ಹೆಂಗೆ ಐತಿರ ಹಂಗಾರೆ ಇವತ್ತು ಟಮಾಟಿ ತೊಗೊಂಬರ್ತೇನೆ ರೀ. ಹಂಗೆ ಬೆಳ್ಳುಳ್ಳಿನೂ ಖಾಲಿ ಉಪ್ಪಿನಕಾಯಿ ಬೇಕೇ ಬೇಕು, ನಿಂಬಿಕಾಯಿಗೂ. ಅದಕ್ಕೆ ನಾ ತೊಗೊಂಬರ್ತೇನೆ ತಗೋರಿ. ಬಾ, ನಾ ಉಪ್ಪಿಟ್ಟು ಮಾಡಿ ನಾಷ್ಟಕ್ಕೆ ತಿನ್ನು ಬಾ. ಅಯ್ಯೋ ಅತ್ತೀರ, ಪಾಪ ನೀವೇ ಮಾಡಿದ್ರನ? ಇಲ್ಲ, ನಾ ಮಾಡ್ಬೇಕಂದೆ. ಇಲ್ಲೇ ಅಗದಿ ಅರ್ಜೆಂಟ್ ಇವರು ಫೋನ್ ಬಂದೈತಿ, ಅವೆಲ್ಲ ಪಾಕೆಟ್ ಆಗ್ಯಾವ ನೋಡು ಅಂತಂದ್ರೆ ನೋಡಕ್ಕಂತ ಬಂದೆ. ತಡ್ರಿ ಅತ್ತೀರ, ನೀವೇ ಮಾಡಿದ್ರೆ ಏನೋ ಒದರ್ಬೇಕಿಲ್ರಿ ಅತ್ತೀರ? ಇರಲಿ ಬಿಡವ, ಎಲ್ಲ ಉಳ್ಳಾಗಡ್ಡಿ ಹಸಿಕಾಯಿ ಟಮಾಟಿ ಹೆಚ್ಚಿಟ್ಟಿದ್ದಿ, ನಾನು ಒಗ್ಗರಣೆ ಹಾಕಿದೆ ಅಷ್ಟೇ. ಕರಿಬೇಕು ಕೊತ್ತಂಬರಿ ತೊಳ್ಕೊಂಡು. ಏನು ಅತ್ತಿ ಸುಸಿ ಕೆಲ್ಸದ ಬಗ್ಗೆ ಇದು ಮಾಡಕತ್ತಿರನ? ಹೊತ್ತಾತ್ ನನಗೆ ಅರ್ಬಿ ಹಾಕೊಂಡಿಲ್ಲ, ಬಡ ನಾಷ್ಟ ಮಾಡಿ ಹಾಕೋಬೇಕಂತ ನಿಂತನಿ. ಶಾಂತ, ನಾಷ್ಟ ಕೊಡ್ಬಾ, ನಂಗೆ ಹೊತ್ತಕತಿ. ಹ್ಞೂ ರೀ, ನೋಡ್ರಿ ಬಂದೆ. ಇದು ಬಂದ್ರಿ ಪ್ರೇಮಕಾರ, ನೀವು ಹಂಗಾರೆ ಉಪ್ಪಿನಕಾಯಿ ತುಂಬ್ರಿ, ಬರ್ತೇನೆ ನಾನು. ಅರೆ ಶಾಂತಂದು ಅಕ್ಕ, 1 ಮಿನಿಟ್ ಟೇರು. ಅರೆ ಶಾಂತಂದು ಅಕ್ಕ, ನಮ್ದು ಒಂಚೂರು ನಿಮ್ದು ಹತ್ರ ಮಾತಾಡ್ಬೇಕು. ಏನ್ರಿ ಫಾತಿಮಕ್ಕರ ಹೇಳ್ರಿ? ಅರೆ ನಮ್ದು
ವಾರಕ್ಕೆ ಒಂದು ಸಲ ಪಗಾರಾಗೆ ಕೊಡ್ತೀರಿ ಅಲ್ಲ ನೀವು. ಅರೆ ವಾರಕ್ಕೆ ಒಂದು ಸಲ ಕೊಡಬೇಡಿ. ಅರೆ ಈಗ ಸದ್ಯದ ಮಟ್ಟಿಗೆ ತಿಂಗಳದುಗೆ ಒಮ್ಮೆ ಕೊಡಿ. ಯಾಕಂದ್ರೆ ನಮ್ದು ಹರಾಮ್ ಕೋರ್ ಗಂಡದು ಇದಾರೆ ಅಲ್ಲ, ಕೈಯಲ್ಲಿ ಖರ್ಚಿಗೆ ದುಡ್ಡಿಗೆ ನೋಡ್ಬಿಟ್ರೆ ಅವ್ರದ್ದು ದುಡ್ಡಿಗೆ ಕೊಡೋದಿಲ್ಲ. ದುಡಿತಾ ಇದೆಯಲ್ಲ ನೀನು, ಮಕ್ಕಳದು ಮಾಡ್ಕೊ, ಎಲ್ಲ ಮನೆಯದು ಕೆಲಸದು ಮಾಡ್ಕೊ ಅಂತ ದುಡ್ಡಿಗೆ ತಾವೇ ಇಟ್ಕೊಳ್ತಾರೆ. ಅದಕ್ಕೆ ತಿಂಗಳಿಗೆ ಒಮ್ಮೆ ಸಲ ಕೊಟ್ಬಿಡಿ. ನನಗೆ ಹೋಗ್ಬಿಟ್ಟು ಈ ಮನೆಯಲ್ಲಿ ಮುಚ್ಚಿ ಇಡೋಕ್ಕೆ ಆಗೋದಿಲ್ಲ. ಎಲ್ಲಿ ತೆಗೆದಿಟ್ಬಿಟ್ರು ನಮ್ಮದು ಗಂಡದು ಇದಾರೆ ಎಲ್ಲ, ಕಣ್ಣು ಬಹುತ್ ಶಾರ್ಪ್ಗೆ ಇದೆ. ಅರೆ ನೋಡ್ಬಿಟ್ಟು ತಕೊಂಡ್ಬಿಡ್ತಾರೆ. ಅದಕ್ಕೆ ಅಲ್ಲಿ ಇಲ್ಲಿ ಹೋಗಿ ಎಲ್ಲಿ ಇಡೋದು. ಅದಕ್ಕೆ ನಿಮ್ಮದು ಹತ್ರ ಇದ್ರೆ ಬ್ಯಾಂಕಲ್ಲಿ ಇದ್ದಂಗೆ ನಮ್ದುಗೆ ಯಾವಾಗ ಬೇಕಂದ್ರು ಕೇಳಿದ್ರು ನಿಮ್ದುಗೆ ಕೊಡ್ತೀರಿ ಪಾಪ. ಅದಕ್ಕೆ ತಿಂಗಳಿಗೆ ಒಮ್ಮೆ ಕೊಟ್ಬಿಡಿ. ನಮ್ದು ಹೋಗಿ ಬ್ಯಾಂಕಿಗೆ ಹಾಕ್ತಾವ್. ಅರೆ ಮಕ್ಕಳಿಗೆ ಭವಿಷ್ಯಕ್ಕೆ ಬೇಕು ಅಲ್ಲ. ಆಗ್ಲಿ ಬಿಡ್ರಿ ಫಾತಿಮಕ್ಕರ, ಅದಕ್ಕೇನಾಗೋದೈತಿ. ನೀವು ದುಡಿದ ರೊಕ್ಕ ಯಾವಾಗ ಕೊಟ್ರಿ ಏನ್ರಿ? ಆಯ್ತವ್ರಿ. ಅರೆ ನಿಮ್ದು ಇಂಥದ್ದು ಒಂದು ಏನೋ ದಂಧೆಗೆ ಮಾಡಕ್ಕೆ ಹೋಗಿ ನಮ್ದು ಎಷ್ಟೋ ಜನದು ಕೆಲಸದು ಸಿಕ್ತು ಇಲ್ಲಿ. ಅರೆ ನಮ್ದು ಕಾಲಿಗೆ ಕುತ್ಕೊಂಡಿತ್ತು ಮನೆಯಲ್ಲಿ ಎಲ್ಲ, ಅದೇ ಧಾರಾವಾಹಿಗೆ ನೋಡ್ಕಂತ. ಅದೇ ನಿಮ್ದು ಹಿಂಗೆ ಮಾಡಕ್ಕೆ ಶುರು ಮಾಡಿದ್ರಿ, ನಮ್ದುಗೆ ನೋಡಿ ಕೈಗೆ ಕಾಮ್ಗೆ ಆಗ್ಬಿಟ್ಟು ದಿನ 200-300ಗೆ ಪಗಾರಾಗೆ ಸಿಗ್ತಾ ಇದೆ. ಅರೆ ಯಾರು ಮಾಡ್ತಾರೆ ಹೇಳಿ ಹಿಂಗೆ? ಒಬ್ಬರಿಂದ 10 ಜನಗೆ ಬೆಳಿತಾರೆ ಅಂತಾರೆ ಅಲ್ಲ, ಅದು ಸುಮ್ಕೆ ಏನೂ ಅಲ್ಲ. ಅಯ್ಯೋ ನನ್ನಿಂದ ನಿಮಗೆ ಉಪಕಾರ ಆಯ್ತು ಅಂತ ನೀವು ಅಂತೀರಿ, ನಿಮ್ಮಿಂದ ನನಗೆ ಉಪಕಾರ ಆಯ್ತು ಅಂತ ನಾ ಅಂತೀನಿ. ನೀವು ಮಾಡಕ್ಕೆ ಎಲ್ಲರೂ ಕೆಲಸಗಾರ ಗಟ್ಟಿದ್ದೀರಿ ಅಂತೇಳಿ ಅಲ್ಲ ನಾ ಮಾಡಕತ್ತಿರೋದು. ನಾನಾದರೂ ಈ ದಂಧೆ ಚಾಲು ಮಾಡೋಕ್ಕಿಂತ ಮುಂಚೆ ನಿಮ್ಮನ್ನೆಲ್ಲರನ್ನು ಕೇಳ್ಕೊಂಡೆ, ಒಂಚೂರು ಬರ್ತೀರಿ ಆಸರಕ್ಕಿರೆ ಮಾಡ್ತೀರಿ ಅಂತೇಳಿ. ಹ್ಞೂ ಅಂದಿದ್ದಕ್ಕೆ ಮಾಡಕತ್ತಿದ್ದೆ. ಸರಿ, ನನಗೆಲ್ಲ ನನ್ನ ಗಂಡು ನಾಷ್ಟ ಕೊಡ್ಬೇಕಂತ ಪಾಪ ಅತ್ತಿಯವರು ನಾಷ್ಟ ಕಾಯಕತ್ತಿರ್ಬೇಕು. ನಾ ಬರ್ತೇನೆ, ನೀವು ಮಾಡ್ರಿ, ಒಂದು ಅರ್ಧ ತಾಸು ನಾಷ್ಟ ಮಾಡೋದಕ್ಕೆ ಬರ್ತೇನೆ. ನೀವು ತಿಂದಿರಿಲ್ರಿ ಅಕ್ಕಾರ ನಾಷ್ಟ? ಮತ್ತೇನು ಹಂಗೆ ಬಂದು ಕುಂತೀರಿ? ಅಯ್ಯೋ ಎಲ್ಲ ತಿಂದ ಬಂದೇವಿ. ಒಂದು ಸ್ವಲ್ಪ ಚಾ ಮಾಡ್ಕೊಂಬರ್ರಿ, ಒಂದು ಈಟ್ ಶಾಂತಕ್ಕ. ಒಂದು ಈಟ್ ಚಾ ಕುಡಿದ್ವಿ ಅಂದ್ರೆ ಮತ್ತೆ ಚುರುಕಕ್ಕೆ ಕೈ ಓಡ್ತತಿ. ಅದಕ್ಕೆ ಆಮೇಲೆ ನಾ ಇದನ್ನೊಟ್ಟು ಮುಗಿಸಿ ಮನೆ ಕೆಲ್ಸಕ್ಕೆ ಹೋಗ್ಬೇಕಲ್ ಬೇವ, ಬಾಂಡೆ ಅರ್ಬಿ ಎಲ್ಲ ಮಾಡ್ಕೋಬೇಕು. ಒಟ್ಟು ಕಸ ಹೊಡೆದು ಕಲ್ಲು ಒರೆಸಿ ಮತ್ತೆ ಬರ್ತೇನಂತ. ಹ್ಞೂ ಆಯ್ತು ರೀ ಪ್ರೇಮಕ್ಕರ, ತೊಗೊಂಬರ್ತೇನೆ ರೀ. ರೀ ಜಿಲಕಿ ಇದು ಐತಿ ಮದ್ವಿಗೆ. ಒಂದೇ ಒಂದು ನಕ್ಲೇಸ್ ಇರೋದು, ತಾಳಿ ಚೈನು ಇಲ್ಲ. ಕರೆ ತಾಳಿ ಹಾಕೊಂಡು ಓಡಾಡೋದಾಗೈತೆ ಬಾಳೆ. ರೀ ಒಂದು ತಾಳಿ ಚೈನ್ ಮಾಡಿಸ್ರಿ ಚಲೋದು. ಅಲ್ಲ ಮರಯ್ಯ, ನಿಮ್ಮ ಅಕ್ಕಗಾತು ನಿನಗಾತು ನಾವು ಮೊದ್ಲ ಕರೆ ತಾಳಿನೇ ಅಲ್ಲ ನೀವು ಹಾಕೊಂಡಿದ್ದು. ತಾಳಿ ಚೈನ್ ಅಂತಂದ್ರೆ ಈಗ ನನ್ನ ಕಡೆ ಎಲ್ಲೈತಿ ರೊಕ್ಕ? ಈಗ ಅದನ್ನ ಮಾಡ್ಸಕ್ಕೆ ತುಸಾರ ರೊಕ್ಕಬೇಕ? ಬಂಗಾರ 77, 78, 80,000 ಮಟ ಆಗೈತಂತ. ಈಗ 1 ತೊಲಿಗೆ 80,000 ಅಂದ್ರೆ ಹೋಗಿ ತಾಳಿ ಚೈನ್ ಮಾಡ್ಸೋದು ಉಂಟಾ? ಅದು ಒಂದು 3 ತೊಲಿ ಮಾಡ್ಸಿದ್ರೆ ಚಂದ ಏನು ಅನ್ಸಲ್ಲ, ತೆಳ್ಳಗೆ ಭಾಳಾಕತಿ. ಒಂದು 4-4.5 ತೊಲಿಯಾರ ಬೇಕಾಕತಿ. 4-4.5 ತೊಲಿ ಅಂದ್ರೆ ನಿನ್ನ ಪ್ರಕಾರ 80, 160, 160, 2 ಲಕ್ಷ, 3 ಲಕ್ಷ, 3-4, 5 ಲಕ್ಷನೇ ಬೇಕನಪ್ಪ. ಆ GST ಸುಡ್ಗಾಡ ಅದು ಏನದು, ಅವು ಏನೋ ವೇಸ್ಟೇಜು ಮಜೂರಿ ಅವು ಏನೇನೋ ಇರ್ತಾವಲ್ಲ, ಅವು ಕೊಂಬಂತ ಕೊಳಗಂತ ಅಂತೇಳಿ ಎಲ್ಲ ಕೂಡ ಒಂದು 4-5 ಲಕ್ಷನೇ ಬೇಕು. ಅಲ್ಲಿ 4-5 ಲಕ್ಷ ರೂಪಾಯಿ ಎಲ್ಲಿಂದ ತರ್ಲಿಕ್ಕೆ ನಾನು? ತಾಳಿ ಚೈನ್ ಒಂದು ಮದ್ವೆಗ ಹಾಕ್ರಿ ಅಂದೆ ನಾನು. ಎಲ್ಲರೂ ಹಿಂಗೆ ಮಾಡ್ತೀರಿ. ಮದ್ವೆಗ ನಿಮ್ಮಪ್ಪ ಹಾಕ್ಲಿಲ್ಲ, ನಾನೇನ್ ಮಾಡ್ಲಿ? ಹಾಕಕ್ಕೆ 2 ಎಲ್ಲಿ ಮಾಡ್ಸಕತ್ರಿ? ಯಾಕಿಗೆ ಮಾಡ್ಸಿರಿ ಈಕಿಗೂ ಮಾಡಿಸ್ಬೇಕು, ಈಕಿಗೆ ಮಾಡ್ಸಿರಿ ಅಕ್ಕಿಗೂ ಮಾಡಿಸ್ಬೇಕು. ಮಳೆಗಳಿಗೆ ಬಂಗಾರ ಕೊಡೋದ ಹೆಚ್ಚಾಗೈತಿ. ಈಗ ನಮ್ಮ ಕಡೆ ಇದ್ದಷ್ಟು ನಾವು ಮಾಡ್ಕೊಂಡೇವಿ, ನಮ್ಗೆ ಬೇರೆ ಹೆಚ್ಚಿಂದಿಲ್ಲ. ಇದ್ದಿದ್ದೆಲ್ಲ ಈಕಿಗೆ ಓದ್ಸಕ್ಕೆ ನಾವು ಸುಮಾರು ರೊಕ್ಕ ಹಾಕೇವಿ ಅಂತ ಅಂದ ನಿಮ್ಮಪ್ಪ. ನಾನೇನ್ ಮಾಡ್ಲಿ? ಈಗ ನನ್ನ ಕಡೆ ತಾಳಿ ಚೈನ್ ಮಾಡ್ಸೋಷ್ಟು ರೊಕ್ಕಿಲ್ಲ, ಮಾಡ್ಸಕ್ಕಂತೂ ನನ್ನ ಕೈಲಿ ಆಗುದಿಲ್ಲ. ಅರೆ ನಂಗೆ ತಾಳಿ ಚೈನ್ ಬೇಕಂದ್ರೆ ಬೇಕಷ್ಟೇ. 4-5 ತೊಲಿ ತಾಳಿ ಚೈನೇ ಬೇಕು ನನಗೆ, ಚಲೋ ತಾಳಿ ಚೈನೇ ಬೇಕು. ಅಲ್ಲಲ್ಲಿ ಹೆಂಗಿದ್ರು ದುಡಿಯಾಕತ್ತಿಯಲ್ಲ, ಬೇಕಾದ್ರೆ ತಿಂಗಳ ಒಂದು 10,000 ಬ್ಯಾಂಕಿಗೆ ಹಾಕುನು ನಿನ್ ತಾಳಿ ಚೈನಿಗೆ ಅಂತೇಳಿ ಹಾಕಿ ಮಾಡಿಸ್ಕೊಂಡ್ರ ತಗೋ. ಏನ ತಿಂಗಳ 10,000 ರೂಪಾಯಿ? 4-5 ಲಕ್ಷ ರೂಪಾಯಿ ಬೇಕಲೇ ಅಂದ್ರಲ್ಲ. 12 ತಿಂಗಳಿಗೆ 1,20,000 ಆತ. 2 ವರ್ಷ 3 ವರ್ಷ ಜೋಡಿಸಿದ್ರು 1,60,000 ಆಗಲ್ಲ. ಇದು 3,60,000 ಆಕೈತಿ ಅಷ್ಟೇ. ಅಂದ್ರೆ ಎಷ್ಟು ವರ್ಷ ಕಾಯ್ಲಿ ನಾನು ಇನ್ನೂ ಇದಕ್ಕೆ? ದಿನ ನನಗೆ ಸುಮ್ಮನೆ ತಲೆ ಕೆಡ್ಸಕ್ ಹೋಗ್ಬೇಡ್ರಿ, ನಂಗೆ ತಾಳಿ ಚೈನ್ ಬೇಕಷ್ಟೇ. ಅಲ್ಲ ತಾಳಿ ಚೈನ್ ಬೇಕಷ್ಟ ಅಂದ್ರೆ ಅವ ಏನ್ ಮಾಡ್ಬೇಕು? ಅಮ್ಮ ಎಲ್ಲರೂ ಆಫೀಸ್ನಾಗ ಹಾಕೊಂಡ್ ಬರ್ತಾರೆ, ನನ್ನ ಕಡೆ ಇರೋ ಕರೆ ತಾಳಿ ಅದೇ ತಾಳಿ. ನಮ್ಮ ಆಫೀಸ್ನಾಗ ನೋಡ್ಬಾ, ಬ್ಯಾಂಕ್ನಾಗ ಹೆಣ್ಮಕ್ಳು ಶಾರ್ಟ್ ತಾಳಿ ಚೈನ್ ಬೇರೆ, ಕೈಯಾಗ ಸಣ್ಣ ಅಂತ ಸಿಂಪಲ್ ಒಂಥರ ಚಂದ ಬಂಗಾರ ಬಳಿ ಒಂಥರ ಬೇರೆ ಅದಾವ, ಕಡವಾಗತ್ತೆ. ಆ ಬಂಗಾರ ಬಳಿ ಹಾಕೊಂಡು ಏನು ಕಿವ್ಯಾಗ ಇಷ್ಟು ಚಂದ ಸ್ಮಾರ್ಟ್ ಆಗಿ ಇಟ್ಕೊಂಡ್ಬಂದಿರ್ತಾರೆ ಗೊತ್ತನ. ನನ್ನ ಕಡೆ ಅವು ಯಾವೂ ಇಲ್ಲ. ಅವರು ಸುಮಾರು ವರ್ಷ ಹತ್ಕಂತತಿ ದುಡಿಯಾಕತ್ತಿ ಮಾಡಿಸ್ಕೊಂಡಾರ. ನೀನು ಮಾಡಿಸ್ಕೊ, ನಿಂಗೇನು ಬ್ಯಾಡ ಅಂತೇವೆ ನಾವು. ಮಾಡಿಸ್ಕೊ ನಿಧಾನಕ್ಕೆ. ಆಮೇಲೆ ರೊಕ್ಕ ಈಗ ಅಷ್ಟು ಹೊಂದಿಸಂದ್ರೆ ಎಲ್ಲ ಕೆತ್ತವ. ಮನೆ ನಿಭಾಯಿಸ್ಬೇಕು, ನನ್ನ ಗಂಡಂದು ದವಾಖಾನಿ ನೋಡ್ಕೋಬೇಕು, ಇದು ಬರುವ ಆದಾಯದಾಗ ಮನೆ ನಡಿಬೇಕು. ಮತ್ತೆ ಹೆಂಗವ? ಯಾವಾಗ ನೋಡಿದ್ರಿ ಇದೆ ನಿಮ್ದು. ನಾ ದುಡ್ಡು ನಾ ಬಂಗಾರ ಮಾಡಿಸ್ಕೋಬೇಕಲ್ಲ. ಚಲೋ ಅದಿ ಬಾವ ನೀನು, ಚಲೋ ಅದಿ. ಆಕೆ ಅಮ್ಮನ ನೋಡಿ ಹೆಂಗೆ ಹೇಳ್ತಾಳ, ಹೊಲ್ದಂದು ಪೀಕೆಲ್ಲ ತೆಗ್ದಿದ್ ರೊಕ್ಕ ಎಷ್ಟು ಬರ್ತೈತಿ? ಹೊಲದ ಪೀಕಿನ ರೊಕ್ಕ ತೊಗೊಂಡು ಮಾಡ್ಸಂತ ಹೇಳಾಕತ್ತೀನಿ ನೀನು. ಅಷ್ಟು ತೆಗೆದು ನಿನಗೆ ತಾಳಿ ಚೈನ್ ಆಡ್ಸಕ್ಕೆ ಹೆಂಗೆ ಆಕತ್ಲಿ?
ಯಾಕಂದ್ರೆ ವರ್ಷ ಪೂರ್ತಿ ಮತ್ತೆ ಜೀವನ ನಡಿಬೇಕು, ಕೈಯಾಗ ರೊಕ್ಕ ಇಲ್ದಂಗೆ ಇರಾಕತ್ತೇನೋ. ಬಂಗಾರ ಮಾಡಿಸ್ಕೊಳಾಗ ಹಾಕೊಂಡ್ಬಿಟ್ರೆ ತಿನ್ನಾಕ ಹಂಗೆ ಬರ್ತೈತಿ. ಈ ಸಲ ನಾನು ಬೇರೆ ಹೊಲ 1 ಎಕರೆ ಪೂರ್ತಿ ಮೆಣಸಿನ್ಕಾಯಿ ಹಾಕಿದ್ದೆ, 1 ಎಕರೆ ಇದು ಹಾಕಿದ್ದೆ, ಏನೋ ಕಡ್ಲಿ ಹಾಕಿದ್ದೆ. ಕಡ್ಲಿ ಅದು ಕೂಡ ಅಂದ್ರೆ ಎಷ್ಟು ಬರ್ತೈತಿ? ಭಾಳ ಅಂದ್ರೆ ಅಮ್ಮಮ್ಮ ಅಂದ್ರೆ 1 ಲಕ್ಷ ರೂಪಾಯಿ, 1.5-2 ಲಕ್ಷ ರೂಪಾಯಿ ಆದಾಯ ಆಗ್ಬೋದು. ಹ್ಞೂ ಸರಿ, ನೋಡಂತಡಿ, ನಾ ನೋಡಿ ವಿಚಾರ ಮಾಡಿ ಹೇಳ್ತೇನೆ ನಿಂಗೆ. ವಿಚಾರ ಮಾಡಿ ಹೇಳೋದ್ರಾಗ ಇರ್ರಿ ನೀವು. ಅಲ್ಲೆಲ್ಲ ಅಕ್ಕ ಮಾಡಿಸ್ಕೊಂತಾಳೆ ಎಲ್ಲದನ್ನು ನೋಡ್ರಿ. ಆಕಿಗೆ ತಿಂಗಳಿಗೆ 30-40 ಸಾವಿರ ರೂಪಾಯಿ ದುಡಿಯತ್ತಾಳಂತ. ಇಲ್ಲೈತೆ ಅಕ್ಕಿ ಕತ್ತು, ಅದೇ ಅಂತೀನಿ ನಾನು. ಏನಪ್ಪ ಇಷ್ಟು ದಿನ ಇಲ್ಲದ ಈ ಕೇಳಕತ್ಲಿಕ್ಕೆ ಅಂತೇಳಿ, ಅಲ್ಲಿ ನಿಮ್ಮ ಅಕ್ಕಂದು ಆದಾಯ ಜೋರಾಗೈತೆ ಅಂತೇಳಿ ಇಲ್ಲಿ ನಿನಗೆ ಸಮಾಧಾನ ಆಗವಲ್ತು. ನೀನು ಬ್ಯಾಂಕಿಗೆ ಹೊಂಟಿ, ಬೇಕಾದಂಗೆ ದುಡಿಯಾಕತ್ತಿ, ನೀನು ಯಾಕೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಂತಿ? ನಿಂದು ಇವತ್ತೆಲ್ಲ ನಾಳೆ 60-70 ಸಾವಿರ ಮಟ್ಟ ಹೋದ್ರೂ ಹೋಗ್ಬೋದು ಪೇಮೆಂಟ್. ಏನ ನಿಂದು ಪ್ರೊಫೆಷನ್ ಬೇರೆ ಐತಿ, ಏನ ಬೇಕಂದಂಗೆ ದುಡ್ಡು ಮಾಡ್ಬೋದು ಅದ್ರೊಳಗೆ, ಸುಮ್ಮನೆ ಇರು. ಆಕಿದು ಬೇರೆ ಥರ ಲೆಕ್ಕ. ಆಕಿನೂ ಆಳು ಹಚ್ಚಿಸಿ ದುಡಿಸಿ ಆಳಿನ ಪಗಾರ ಕೊಡ್ಬೇಕು, ಸ್ವಲ್ಪ ಹೋಗತ್ತೆ, ತುಸ ಖರ್ಚು ಇರ್ತೈತಿ. ಆಕಿದು ಎಲ್ಲ ಇರ್ತೈತಿ. 30-40 ಸಾವಿರ ಅಂದ್ರು ಆಳಿನ ಪಗಾರ ಕೊಡ್ಬೇಕು, ಅವೆಲ್ಲ ಮಾಲಿನ ರೊಕ್ಕ ತೆಗಿಬೇಕು, ಬಂಡವಾಳ ತೆಗಿಬೇಕು, ಆಮೇಲೆ ಲಾಭ ತಗೋಬೇಕು. ಲಾಭ ಆಗ್ಲಾರ್ದ ಮಾಡಕತ್ತಾಳನ? ಬಾಯಿ ಬಿಡುವಳ್ಳ, ಯಾಕೆ ಬೇಕು ಹೇಳೋದು ಅಂತೇಳಿ. ಏನು ನಾವೇನು ಕಸ್ಕೊಂತೇವನ? ನೀವು ಸುಮ್ಮನಿರಿ, ಒಳ್ಳೆ ಸುಮಾರು ಲಾಭ ಆಗತ್ತೈತಿ. ಹಂಗದೆಲ್ಲ ಗೊತ್ತಿಲ್ಲ, ತಳಚೇನು ಬೇಕಷ್ಟೇ. ಸಂಜೆಗೆ ಬಂದು ಮಾತಾಡ್ತೇನೆ, ನಂಗೆ ಲೇಟ್ ಆಕತ್ತೀಗ, ಆಫೀಸ್ಗೆ ಹೋಗ್ಬೇಕು. ನಿನ್ನೆ ಬೇರೆ ಸಂಡೇ ಸುಟಿ, ಇವತ್ತು ಜಾಸ್ತಿ ಇರ್ತದೆ ಕೆಲಸ. ಇದೇನು ಹುಡುಗಿ ಅದು ಆಯ್ಕೆ ಮಾಡಿಸ್ಕೊಂತಾಳಂತ ಇದಕ್ಕೆ ಬೇಕಾತಂತ ನೋಡಿ. ಏನು ಹೇಳ್ತಿ ಇದಕ್ಕೆ?